ಬರ್ರಿ ಸಾಯಂಕಾಲದ ಸ್ನ್ಯಾಕ್ಸ್ ಮಾಡತ್ತೀನಿ. ಅದು ಏನೇನು ಬೇಕು ಅನ್ನೋದು ಈಗ ಹೇಳ್ತೇನೆ ನೋಡ್ರಿ. 2 ಉಳ್ಳಾಗಡ್ಡಿ, 1 ಟೊಮೆಟೊ, ಕೊತ್ತಂಬರಿ, ಕರಿಬೇವು ಮತ್ತು 4 ಹಸಿಮೆಣ್ಸಿನ್ಕಾಯಿ, ಒಂದ ಗಜ್ರಿ. ನಾನು ಇದು ಮಾಡೋದು ಈಗ 4 ಜನಕ್ಕೆ ಮಾಡತ್ತೇನೆ ನೋಡ್ರಿ ಸಾಯಂಕಾಲದ ಸ್ನ್ಯಾಕ್ಸ್. ಅದು ಯಾವ ಸ್ನ್ಯಾಕ್ಸ್ ಏನು ಅಂತ ಹೇಳಿ ನಿಮಗೆ ನಾನೀಗ ಹೇಳ್ತೇನೆ. ಬರ್ರಿ ಮತ್ತು ಹೆಂಗೆ ಮಾಡ್ತೇನೆ ಅಂತ ಹೇಳಿ ಅದನ್ನು ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಅಂದ್ರೆ ನೀವು ಈ ಸ್ನ್ಯಾಕ್ಸ ರೆಡಿ ಮಾಡ್ಬೋದು. ಈ ಥರ ಗಜ್ರಿ ಎಲ್ಲ ತುರಿದಿಟ್ಕೋಬೇಕು ನೋಡ್ರಿ. ನಮಸ್ಕಾರ ರೀಪ್ಪ, ನಾನು ಪ್ರೇಮಾ ಸೌದತ್ತಿ. ಇವತ್ತು ನಾನು ಸಾಯಂಕಾಲದ ಸ್ನ್ಯಾಕ್ಸ್ ಮಾಡತ್ತೇನಪ್ಪ. ಏನಪ್ಪ ಅಂದ್ರೆ ಅದು ಬ್ರೆಡ್ ಸ್ಯಾಂಡ್ವಿಚ್. ಅದು ಸ್ಯಾಂಡ್ವಿಚ್ ಹೊಸ ರೀತಿಯಾಗಿ ಮಾಡತ್ತೇನೆ. ಈ ರೀತಿ ನೀವು ಟ್ರೈ ಮಾಡಿರಿ ಅಂತ ನಿಮಗೂ ಹೇಳ್ತೇನೆ ನೋಡ್ರಿ. ಈಗೇನು ಮಾಡೇನಪ್ಪ ಅಂದ್ರೆ ಉಳ್ಳಾಗಡ್ಡಿ ಮಾತ್ರ ಸಣ್ಣ ಸಣ್ಣ ಹೆಚ್ಕೋಬೇಕು ನೋಡ್ರಿ, ಉದ್ದುದ್ದಕ್ಕೆ ಅಗದಿ ಸಣ್ಣ ಸಣ್ಣ ಎಳೆ ಹೆಚ್ಕೋಬೇಕು. ಭಾಳ ದಪ್ಪ ಆದ್ರೆ ತಿನ್ನಾಕ ಸರಿ ಅನ್ಸಂಗಿಲ್ಲ ನೋಡಿ. ಅದೇ ರೀತಿ ಎಲ್ಲ ಟೊಮೆಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲ ಹೆಚ್ಚಿಟ್ಕೋಬೇಕು ನೋಡ್ರಿ. ಎಲ್ಲ ಹೆಚ್ಚಿಟ್ಕೊಂಡು ನಾವು ಸ್ನ್ಯಾಕ್ಸಿಗೆ ರೆಡಿ ಮಾಡ್ಕೋಬೇಕು. ನೀವು ಎಷ್ಟು ಜನ ಇರ್ತಿರಲ್ಲ ಅದ್ರ ಮೇಲೆ ಬ್ರೆಡ್ ಪೌಂಡು ತಂದಿಟ್ಕೋಬೇಕು. 1 ಬೇಕಾದ್ರೆ 1, 2 ಬೇಕಾದ್ರೆ 2 ಅವನ್ನೆಲ್ಲ ತಂದಿಟ್ಕೊಂಡು ಈ ಥರ ರೆಡಿ ಮಾಡ್ಕೋಬೇಕು. ನಾ ಇವತ್ತು ಈ ರೆಸಿಪಿ ಬಗ್ಗೆ ಹೇಳೋದಕ್ಕಿಂತ ಬೇರೆ ಯಾವುದಾದ್ರೂ ಒಂದು ವಿಚಾರನ ಹೇಳ್ಬೇಕಂತ ಹೇಳಿ ನಿಮ್ಮ ಜೋಡಿ ಹಂಚ್ಕೋಬೇಕು ಅಂದ್ಕೊಂಡೇನಿ. ಈಗೇನಪ್ಪ ಅಂದ್ರೆ ನೋಡ್ರಿ, ನಾವು ಎಷ್ಟೋ ಕೆಲಸ ಮಾಡಿದ್ರು, ಎಷ್ಟೋ ನಾವು ನಮ್ಮ ಇದ್ರೊಳಗೆ ನಾವು ಬೇಜಿ ಇದ್ದರು ಆದರೂ ಆಡ್ಕೊಳ್ಳೋ ಜನ ಭಾಳ ನೋಡ್ರಿ. ಯಾಕಂದ್ರೆ ಈ ನಾನು ತಿಳಿದಷ್ಟು ನನಗೆ ಅನಿಸಿದಷ್ಟು ಇಲ್ಲಿ ನಾನು ಹೇಳತ್ತೀನಿ. ನನ್ನ ಒಬ್ಬಕ್ಕಿದ ಅಂತಲ್ಲಿದ ಎಲ್ಲರದು ಆದರೂ ಹೇಳ್ತೇನೆ ನೋಡ್ರಿ. ಏನಪ್ಪ ಅಂದ್ರೆ ನಾವು ಏನೂ ಅನ್ಕೊಂಡಿರಂಗಿಲ್ಲ, ಯಾರು ಉಸಾಬರಿನೂ ಮಾಡೋಕ್ಕೆ ಹೋಗ್ತಿರಂಗಿಲ್ಲ. ಆದರೂ ನಮ್ಮದು ವಿಚಾರಗಳನ್ನು ನಮ್ಮ ಬಗ್ಗೆನ ಮಾತಾಡೋ ಜನ ಭಾಳ ನೋಡ್ರಿ. ಏನಪ್ಪ ಅಂದ್ರೆ ಅಯ್ಯೋ ಅದೊಂದು ಫೋನ್ ಹಿಡಿತಾಳು, ಅದೇನೋ ಒಂದು ಮಾಡ್ತಾಳು, ಅದನ್ನು ಬಿಡ್ತಾಳು, ಇದೇ ರೀತಿ ರೀ ಮಾತಾಡೋದು. ಬೇರೆ ಅವ್ರಿಗೆ ಏನೂ ಕೆಲಸ ಇಲ್ಲ. ನಾನು ಅಷ್ಟೊಂದೇನು ತಲೆ ಕೆಡ್ಸ್ಕೊಳಲ್ರಿ. ಯಾಕಂದ್ರೆ ಏನು ಅವ್ರ ದುಡ್ಡದಿಂದ ಅಂತ ಏನು ಮಾಡ್ತಿರಂಗಿಲ್ಲ, ಏನು ಅವ್ರಪ್ಪನ ಗಂಟು ಅಂತ ಏನು ಹೋಗ್ತಿರಂಗಿಲ್ಲ. ಯಾಕಂದ್ರೆ ನಾ ಮಾಡ್ತಿರ್ತೇನೆ, ನಮ್ಮ ಮನೆ ರೊಕ್ಕ ಖರ್ಚು ಮಾಡಿ ನಮ್ಮ ಮನೆ ಒಳಗೆ ನಾ ಮಾಡ್ತಿರ್ತೇನೆ. ಅದಕ್ಕಾಗಿ ನಾ ಯಾರಿಗೂ ತಲೆ ಕೆಡ್ಸ್ಕೊಳಂಗಿಲ್ಲ. ಈಗ ನೋಡ್ರಿ, ನಾ ಇಲ್ಲಿ ನಿಮಗೆ ಇದನ್ನು ತೋರಿಸ್ಕೊತನ ಮಾಡತ್ತೀನಿ. ನಿಮಗೆ ರೆಸಿಪಿ ಗೊತ್ತಾಗ್ತೈತತ್ತು ನಾನು ಅಂದ್ಕೊಂಡೇನು ನೋಡ್ರಿ. ಈ ರೀತಿ ಜನ ಇರ್ತಾರೆ ನೋಡ್ರಿ. ನಾವು ಏನು ಮಾಡ್ರು ಅವರಿಗೆ ಸಹಿಸೋಕ್ಕೂ ಆಗಂಗಿಲ್ಲ ಮತ್ತು ನೋಡೋಕ್ಕೂ ಆಗಂಗಿಲ್ಲ ನೋಡ್ರಿ. ಮತ್ತು ಸುಮ್ಮೂ ಇರೋಂಗಿಲ್ಲ. ಯಾಕಪ್ಪ ಅಂದ್ರೆ ಬರೀ ಅದಾತು ಇದಾತು ಮತ್ತು ಇದನ್ನು ಹೇಳ್ತಿರ್ತಾರೆ ನೋಡ್ರಿ. ಒಟ್ಟು ಅವ್ರಿಗೇನು ಹೇಳಬೇಕು ಏನಿಲ್ಲ ಅಂತ ನನಗಂತೂ ತಿಳಿದಿಲ್ಲ. ಅದಕ್ಕಾಗಿ ನಾನು ಇದನ್ನು ನಿಮ್ಮ ಜೊತೆ ಹಂಚ್ಕೊಂಡೇನಿ ನೋಡ್ರಿ. ಇವಾಗ ನಾನು ಅಲ್ಲಿ ಒಂದು ಬುಟ್ಟಿ ಇಟ್ಟೇನಿ. ಆ ಬುಟ್ಟಿ ನಾನು ಹಂಗೆ ನೀರು ಹಾಕಂಗಿಲ್ಲ, ಏನಿಲ್ಲ, ಆ ಥರ ತೋರ್ಸೇನಲ್ರಿ. ಅದೇ ರೀತಿ ಗರಂ ಮಾಡ್ಕೋಬೇಕು. ಗರಂ ಮಾಡ್ಕೊಂಡು ಅದು ಗರಂ ಆಗೋ ತನಕ ಇಲ್ಲಿ ನಾವು ಬ್ರೆಡ್ಡಿಗೆಲ್ಲ ಈ ಮಾಡ್ಕೊಂಡಿರುವಂಥ ರೆಸಿಪಿನ ಅದ್ರೊಳಗೆ ಬ್ರೆಡ್ಡಿನ ಮೇಲೆ ಇಡಬೇಕು. ಏನೂ ಹಚ್ಚಂಗಿಲ್ಲ, ಏನಿಲ್ಲ ರೀ. ಈಗ ನಾನು ಏನು ಮಾಡ್ತೇನೆ ಅಂದ್ರೆ ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಬುಟ್ಟೆನ ತಕ ಗರಂ ಆಗ್ತೈತೆ ನೋಡ್ರಿ. ಗರಂ ಆತಂದ್ರೆ ಇವನ್ನ ಅದ್ರೊಳಗೆ ನಾವು ಬೇಯಿಸ್ಕೋಬೇಕು. ಇದು ಒಂಥರ ಬೇಯಿಸ್ಕೋಬೇಕು. ಮತ್ತು ಇನ್ನೊಂದು ಬ್ರೆಡ್ ಟೋಸ್ಟರ್ ನಾವು ತಂದಿರ್ತಾವಲ್ರಿ ಅದ್ರೊಳಗಾದರೂ ನಾವು ಬೇಯಿಸ್ಕೋದಿರ್ತೈತೆ ನೋಡ್ರಿ. ನೋಡ್ರಿ, ಇಲ್ಲಿ ಇವಾಗ ಗರಂ ಆಗೈತದ. ಗರಂ ಆದ ತಕ್ಷಣ ಅದೇ ರೀತಿ ಹಂಗೆ ಇಟ್ಟುಬಿಡೋದ್ರಿ. ಆಮೇಲೆ ಈ ಟೋಸ್ಟರ್ ಒಳಗೂ ನಾನು ಈಗ ಇದನ್ನು ಟೋಸ್ಟ ಮಾಡ್ಕೊತೇನೆ ನೋಡ್ರಿ. ಈಗ ಮಾಡ್ಕೊಂಡು ತೆಗೆದೀನಿ ನೋಡ್ರಿ. ಇಷ್ಟು ಗರಂ ಟೋಸ್ಟ್ ಮಾಡ್ಕೊಂಡ್ರೆ ಸಾಕ್ರಿ. ಇದೇನೈತಿಲ್ಲ ಟೋಸ್ಟರ್ ಒಳಗಿನೂ ಅದ್ರೊಳಗಿನೂ ಏನದಾರಲ್ಲ ಇನ್ನೂ ಅವು ಬೆಂದಿಲ್ಲ. ಅವು ಬೆಂದು ತಕ್ಕ ಇನ್ನು ಇವಾಗ ಬೆಂದಿರ್ತೈತಿ. ಇಲ್ಲಿ ನೋಡ್ರಿ ತೋರಿಸ್ತೇನೆ. ಇಷ್ಟು ಬೆಂದಿದ್ರೆ ಸಾಕು. ತಳಗೆ ಬ್ರೆಡ್ ಎಲ್ಲ ಗರಮ್ಮಾಗಿ ಬೆಂದಂಗೆ ಆಗಿರ್ತೈತಿ. ನಾನು ನಿಮಗೆ ಈಗ ತೋರಿಸ್ತೇನೆ ನೋಡ್ರಿ. ಅಷ್ಟು ಬೇಂದ್ರೆ ಸಾಕು ನೋಡ್ರಿ. ಇಷ್ಟು ಸಖತ್ತಾಗಿ ರೆಸಿಪಿ ಇರ್ತೈತೆ ಅಲ್ರಿ ಇದು. ಇಷ್ಟು ಬೆಂದೈತೆ ನೋಡ್ರಿ. ಅಷ್ಟು ಪ್ಲೇಟ್ ಮೇಲೆ ಇಟ್ಟರು, ಬುಟ್ಟಿ ಒಳಗೆ ಒಂದು ಬಟ್ಲ ಇಟ್ಟು ಆಮೇಲೆ ಈ ಪ್ಲೇಟ್ ಇಟ್ಟು ಪ್ಲೇಟ್ ಒಳಗೆ ಈ ಬ್ರೆಡ್ ಇಟ್ಟು ಅಂದ್ರೆ ಇಷ್ಟಿಷ್ಟು ಬಂದಿರ್ತಾವೆ ನೋಡ್ರಿ. ಈ ಥರ ನೀವು ಇವನ್ನ ಸ್ಯಾಂಡ್ವಿಚ್ ಮಾಡ್ಕೊಂಡು ಆರಾಮ್ಸೆ ತಿನ್ಬೋದು ನೋಡ್ರಿ. ಯಾಕಪ್ಪ ಅಂದ್ರೆ ಈಗ ಮಳೆಗಾಲ ಬಂದೈತಿ. ಮಳೆಗಾಲದಾಗ ಸಾಯಂಕಾಲ ಏನಾದರೂ ತಿನ್ಬೇಕು ಅನಿಸ್ತಿರ್ತೈತೆ ರೀ ಬಾಯಿಗೆ. ಅದಕ್ಕೆ ಏನು ಮಾಡೋದು, ಈ ಥರ ಏನಾರ ಒಂದೊಂದು ಹೊಸ ಹೊಸ ಐಟಮ್ಗಳು ನಮಗೆ ಯಾವಾರ ಗೊತ್ತಿದ್ದದ್ದು ಇಲ್ಲಪ್ಪ ಅಂದ್ರೆ ಏನೋ ಒಂದು ಮನ್ಯಾಗ ಇದ್ದಿದ್ದನ್ನು ಹಾಕಿ ಮಾಡ್ಕೊಂಡು ತಿಂದುಬಿಡೋದು ನೋಡ್ರಿ. ಯಾಕಂದ್ರೆ ಫ್ರಿಜ್ಜಿನಾಗಂತೂ ಇವೆಲ್ಲ ಇದ್ದೇ ಇರ್ತಾವೆ. ಈ ರೀತಿ ಹಾಕ್ಕೊಂಡು ಮಾಡ್ಕೊಂಡು ತಿಂದು ಅಂದ್ರೆ
ಹೊಟ್ಟೆ ತಣ್ಣಗಿರ್ತತಿ, ನಾಲ್ಗೆಗೂ ರುಚಿ ಸಿಕ್ಕಂಗೆ ಆಗ್ತತಿ, ಮತ್ತು ಮನ್ಯಾಗ ಮಕ್ಕಳಿಗೂ ಏನೋ ಹೊಸಾದ ಮಾಡಿ ಕೊಟ್ಟಂಗೆ ಆಗ್ತತಿ. ಮತ್ತು ಸಾಯಂಕಾಲ ಅಂತಿ ನಮ್ಮ ಯಜಮಾನ್ರ ಡ್ಯೂಟಿ ಮುಗಿಸಿ ಬರೋ ಟೈಮ್ ರೀ, ಅದಕ್ಕಾಗಿ ಹೀಗೆ ಏನಾರ ಸಾಯಂಕಾಲ ನಾನು ಆದಷ್ಟು ಸಾಯಂಕಾಲನ ಸ್ನ್ಯಾಕ್ಸ್ ಮಾಡ್ತಿರ್ತೇನೆ ನೋಡಿರಿ. ಈಗ ಮಳೆಗೆ ಅಂತಿ ಎಷ್ಟು ಥರ ದಿನ ಮಾಡಿ ತಿಂದರೂ ಬೇಜಾರಿಲ್ಲ ನೋಡಿರಿ. ಈ ರೆಸಿಪಿ ಮಾಡುವಾಗ ನಮ್ಮ ತಂಗಿ ಮಕ್ಕಳ ಎಲ್ಲ ಬಂದರು, ಅವ್ರಿಗೂ ಎಲ್ಲ ಮತ್ತು ಹೊಳ್ಳೆಲ್ಲ ರೆಡಿ ಮಾಡ್ಕೊಂಡು ಮಾಡಿ ಕೊಟ್ಟೀನಿ ನೋಡಿರಿ. ಈಗ ನಮ್ಮ ರೆಸಿಪಿ ಹೆಂಗಾಗೈತೆ ಅಂತ ಹೇಳಿ ನಿಮ್ಗೆ ತೋರಿಸ್ತೇನೆ ನೋಡಿರಿ. ಈ ಥರ ಸಖತ್ತಾಗಿ ಬಂದಾವು. ನೀವು ಈ ರೆಸಿಪಿ ಟ್ರೈ ಮಾಡಿ ನಿಮಗೇನಾದರೂ ಲೈಕ್ ಆಯ್ತಪ್ಪ ಅಂದ್ರೆ ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ನೀವು ಈ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿಪ್ಪ. ನೋಡ್ರಿ, ಈಗ ಟೇಸ್ಟ್ ಮಾಡಿ ನೋಡುವಂಥ ಟೈಮು. ಈಗ ನಾನು ಟೇಸ್ಟ್ ಮಾಡತ್ತೀನಿ. ಸಖತ್ತಂದ್ರೆ ಸಖತ್ತಾಗಿ ಬಂದಾವೆ ನೋಡ್ರಿ. ನೀವು ಈ ರೆಸಿಪಿ ಟ್ರೈ ಮಾಡಿರಿ. ನೀವು ಇಷ್ಟಪಡ್ತೀರಿ, ನಿಮ್ಮ ಮಕ್ಕಳು ಇಷ್ಟಪಡ್ತಾರೋ. ಮತ್ತೆ ಸಿಗೋಣಂತ ಮುಂದಿನ ರೆಸಿಪಿ ಒಳಗೆ. ಧನ್ಯವಾದಗಳು.